ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಇದೇನಪ್ಪ ಸೆಲ್ಫಿ ತಗೋತಾ ಇದ್ದೀನಿ ಅಂತ ಇದ್ದೀರಾ? ಟ್ರೈಪಾಡ್ನ ಬ್ಯಾಂಗ್ಳೂರಲ್ಲೇ ಮರ್ತು ಬಂದೆ. ಇನ್ನು ಬ್ಯಾಂಗ್ಳೂರಿಗೆ ಹೋಗಿಲ್ಲ, ಹೋಗ್ತೀವಿ ಅಂದ್ಕೊಂಡು. ಬಟ್ ಇವತ್ತು ಬಂದು ಗುರುವಾರ, ಟೈಮ್ ಬಂದು ಮಾರ್ನಿಂಗ್ 6 o'clock. ನಾನು ರೆಡಿ ಆಗಿದ್ದೀನಿ. ಏನಕ್ಕಂದರೆ ಇವತ್ತು ಒಂದು ಎಂಗೇಜ್ಮೆಂಟ್ ಇದೆ, ಅದಕ್ಕೆ ಹೋಗ್ತಾ ಇದ್ವಿ. ಆನ್ ದ ವೇ ಅಂದರೆ ದೂರ ಇರೋದು 2.5 hours ಜರ್ನಿ ಅಂತೆ, ಎಲ್ಲಂತ ನಂಗೆ ಗೊತ್ತಿಲ್ಲ, ಸಾರಿ. ಅಲ್ಲಿ ಆನ್ ದ ವೇ ಹೋಗ್ತಾ ಒಂದು ತುಂಬಾ ಚೆನ್ನಾಗಿರೋ ಹಳೇ ಕಾಲದ್ದು ಟೆಂಪಲ್ ಇದೆ ಅಂತ ಹೇಳಿದರು ಅಪ್ಪ ಅಮ್ಮ. ಅಲ್ಲಿಗೆ ಹೋಗಿ ಅಂತ. ಸೊ ಅದಕ್ಕೆ ಬೇಗನೆ ರೆಡಿ ಆಗಿದ್ದೀವಿ. ಅವಿನೂ ಸಹ ಇನ್ನೊಂದು 10 minutesಲ್ಲಿ ರೆಡಿ ಆಗ್ತಾರೆ. ನಾವು ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಸೊ ನಾನು ಅಂದ್ಕೊಂಡೆ 1 ಡೇದು ಟ್ರಾವ್ಲಿಂಗ್ ಅಂದರೆ ಎಲ್ಲೋ ದೂರ ಅಲ್ಲ, 2.5 hours ಜರ್ನಿಯಲ್ಲಿರೋ ಒಂದು ಟ್ರಾವ್ಲಿಂಗ್ ವ್ಲಾಗ್ ನಾನಿವತ್ತು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಹೋಪ್ಫುಲಿ ಸೆಲ್ಫಿಯಲ್ಲೇ ಮಾಡ್ಕೊತೀನಿ ಕಂಪ್ಲೀಟ್ ವಿಡಿಯೋ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೆಲ್ಫಿಯಲ್ಲಿ ಏನು ವಿಡಿಯೋ ಚೆನ್ನಾಗಿರಲ್ಲ, ಏನಪ್ಪ ನೋಡೋದು ಅಂತ ಅಂದ್ಕೊಂಡ್ಬೇಡಿ. ಪ್ಲೀಸ್ ನನ್ನ ಎಫರ್ಟ್ಸ್ಗೋಸ್ಕರ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 6 o'clockಗೆ ಹೊರಡ್ತಾ ಇದ್ದೀವಿ ನಾವು. ಆನ್ ದ ವೇ ಹೇಗಿರುತ್ತೆ, ಎಲ್ಲಿ ತಿಂಡಿ ತಿಂತೀವ ಇಲ್ವಾ, ಮೇ ಬಿ ತಿನ್ನಲ್ಲ, ಮದುವೆ ಮನೇಲೆ ಹೋಗಿ ತಿಂತೀವಿ ಅಂತ ಅನಿಸುತ್ತೆ. ಎಂಗೇಜ್ಮೆಂಟ್ ಹಾಲಲ್ಲೇ ಹೋಗಿ ತಿಂತೀವಂತ ಅನಿಸುತ್ತೆ. ಸೊ ಪ್ರತಿಯೊಂದೂ ವಾಪಸ್ ಬರೋ ತನಕ ಹೇಗಿರುತ್ತೆ ನನ್ನ ಡೇ ಅಂತ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸಾರಿ, ಇನ್ನೊಂದು ಜ್ಞಾಪಿಸ್ಕೊಂಡೆ, ನಾನು ಸ್ಯಾರಿ ಮತ್ತು ಜ್ಯುವೆಲರಿ ಡೀಟೇಲ್ಸ್ ಕೊಡೋದು ಯಾರಾದರೂ ಒಬ್ರಿಗಾದರೂ ಇಷ್ಟ ಆಗಿ ಯಾವಾಗೂ ಕಮೆಂಟ್ ಮಾಡ್ತಾರೆ ಸ್ಯಾರಿದು, ಅದಕ್ಕೇ. ಸೊ ನಾನು ವೇರ್ ಮಾಡಿರೋ ಜ್ಯುವೆಲರಿ ಆನ್ಲೈನ್ ಸ್ಟೋರ್ಸ್ನಿಂದ ತಂದಿದ್ದು, 699 rupees. ಅದರದ್ದೇ ಮ್ಯಾಚಿಂಗ್ ಹಿಯರಿಂಗ್ನ ನಾನು ವೇರ್ ಮಾಡಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಹಿಯರಿಂಗು ತುಂಬಾ ಕ್ಯೂಟಾಗಿದೆ ಮತ್ತು ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ಆಲ್ಮೋಸ್ಟ್ 7 years ಆಯಿತು ತೊಗೊಂಡು. ಈ ಥರ ಸಿಂಗಲ್ ಪೀಸು ಏನಂತ ಹೇಳ್ತಾರೆ, ಡಿಸೈನರ್ ಸ್ಯಾರೀಸು ಆವಾಗ ಟ್ರೆಂಡ್ ಇತ್ತು, ಆವಾಗ ತೊಗೊಂಡಿದ್ದು ನಾನು. ಸೊ 2500 rupees 600 rupees ಇದು ಕರ್ನಾಟಕ ಸ್ಯಾರಿ ಸೆಂಟರಲ್ಲೇ ನಾನು ತೊಗೊಂಡಿದ್ದು. ಇದು ಮತ್ತು ಜಾರ್ಜೆಟ್ ಮತ್ತು ವೆಲ್ವೆಟ್ ಕಾಂಬಿನೇಷನಲ್ಲಿ. ಬ್ಲೌಸ್ ಬಂದು ಕಂಪ್ಲೀಟ್ ವೆಲ್ವೆಟ್ ಬ್ಲೌಸ್. ಸೊ ಸಾರಿ, ಬ್ಯಾಕ್ ಏನಿಲ್ಲ, ನೀಟಾಗಿ ರೌಂಡ್ ಶೇಪ್ ಮಾಡಿಸಿದ್ದೀರ ಅಷ್ಟೇ. ಸೊ ಇದು ಬಂದು ಫ್ರಂಟ್ ವೆಲ್ವೆಟ್, ಇದ್ರ ಜೊತೆಗೆ ಬಂದಿರೋ ವೆಲ್ವೆಟ್ ಬ್ಲೌಸ್ ಇದು. ಸೊ ಬಾರ್ಡರಲ್ಲಿ ಅದೇ ವೆಲ್ವೆಟ್ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿದ್ದಾರೆ. ಯಾರಿಗಾದರೂ ಇಷ್ಟ ಆಗಿತ್ತು, ಇವಾಗ ಸಿಗುತ್ತಾ ಇಲ್ವಾ ಡೌಟ್ ಸಿಗೋದು. ಬಟ್ ಯಾರಿಗಾದರೂ ಈ ಸ್ಯಾರಿ ಇಷ್ಟ ಆಯ್ತು ಅಂದರೆ ಒಂದು ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ಲಾಂಗ್ ಜರ್ನಿ ಆಗಿರೋದ್ರಿಂದ ಮೊದಲು ಹೊರಡೋಕ್ಕಿಂತ ಮುಂಚೆ ದೇವ್ರ ಮನೆಗೆ ಬಂದು ಕೈ ಮುಗಿದು ಕುಂಕುಮ ಇಟ್ಕೊಂಡು ಹೊರಡ್ತಾ ಇದ್ದೀವಿ. ವಿನುಗೆ ಈ ಪ್ರಾಕ್ಟೀಸ್ ರೆಗ್ಯುಲರಾಗಿ ಮಾಡೇ ಮಾಡ್ತಾರೆ. ವಿನು ಆದಾಗ ಪೂಜೆ ಕಂಪ್ಲೀಟೇ ಅವರೇ ಮಾಡೋದು. ಬಟ್ ಬೇಗ ಹೊರಡೋ ಟೈಮಲ್ಲಿ ದೇವರಿಗೆ ಕೈ ಮುಗಿದು ಕುಂಕುಮ ಇಟ್ಕೊಂಡು ಹೊರಡ್ತಾರೆ. ಸೊ ನಾನು ಅದೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಕೈ ಮುಗಿದು ನಾವು ಹೊರಟ್ವಿ. 6:30 ಆಗಿತ್ತು ಹೊರಡೋ ಅಷ್ಟರಲ್ಲಿ. ಇವತ್ತು ಯಾರೂ ಬಂದಿಲ್ಲ ನಮ್ಮ ಜೊತೆಗೆ, ನಾನು ವಿನು ಇಬ್ಬರೇ ಹೋಗ್ತಾ ಇದ್ದೀವಿ. ಒಂಥರ ಲಾಂಗ್ ರೈಡ್, ಜಾಲಿ ರೈಡ್ ಅಂತ ಹೇಳ್ಬೋದು. ಸೆಲ್ಫಿಯಲ್ಲಿ ಆ ಕಡೆ ತಿರುಗಿಸಿ ನೋಡ್ಕೊತಾ ಇದ್ದೀನಿ, ನಾನು ಕಾಣಿಸ್ತಾ ಇದ್ದೀನಿ ಅಂತ ಮಿರರಲ್ಲಿ. ಅಷ್ಟು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಅಂದಮೇಲೆ ಟೈಮ್ ಪಾಸ್ ಆಗಬೇಕಲ್ವ. ಸೊ FM ಇರಲೇಬೇಕು. ನಾವು ಕೇಳ್ತಾ ಇರೋದು ಬಂದು 104.8 ಮಿರ್ಚಿ ರಕ್ಷಾ ಅವ್ರದ್ದು ಆಡಿಯೋ. ಸೊ ಅದನ್ನು ಕೇಳ್ತಾ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ. ಈಗ ಇನ್ನೇನು ದಸರಾ ಬರೋದ್ರಿಂದ ದಸರಾ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ರು. ನಿಮಗೂ ಸಹ ಕೇಳಿಸ್ತೀನಿ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ಈ ಸರಿ ಜಂಬೂ ಸವಾರಿ ಹೊರೋ ಅಭಿಮನ್ಯುಗೆ ರಿಟೈರ್ಮೆಂಟ್ ಸಿಕ್ಕಿದೆ. ಸೊ ಬೇರೆ ಆನೆನ ಹುಡುಕ್ತಾ ಇದ್ದಾರೆ, ಯಾವ ಆನೆನ ಮಾಡಿಸ್ಬೇಕು ಅಂತ. ಅಂಡ್ ಆಲ್ಸೋ ಈ ಒಂದು ಆನೆಗಳಿಗೆ ಹೇಗೆ ಅಂತಂದ್ರೆ 1000 kg ಭಾರ ಹೊತ್ತದಾಗಿರಬಹುದು, ಅಥವಾ ಈ ಒಂದು ಗೌಲ್ಡನ್ ಹೌಡ ನಾವೇನ್ ಕರಿತೀವಿ ಅಂಬಾರಿ, ಅದನ್ನ ಹೊರುವಂತಹ ಒಂದು ಕೇಪಬಿಲಿಟಿ ಇರಬೇಕು. ಸೊ ಇದನ್ನೆಲ್ಲ ಮೈಂಡ್ ನಲ್ಲಿ ಇಟ್ಕೊಂಡು ಈಗಲಿಂದಾನೇ ಟ್ರೈನಿಂಗ್ ಅನ್ನ ಶುರು ಮಾಡಿದ್ದಾರೆ. ಬಟ್ ಯಾರು ಕರೆಕ್ಟ್ ಆಗಿ ಟ್ರೈನಿಂಗ್ಗೆಲ್ಲ ರೆಸ್ಪಾಂಡ್ ಮಾಡ್ತಾರೆ, ಹೇಳಿದ ಕೆಲಸ ಎಲ್ಲ ಮಾಡ್ತಾರೆ, ಇದರ ನಂತರ ಯಾರು ನೆಕ್ಸ್ಟ್ ಅಂಬಾರಿಯನ್ನ ಹೊರ್ತಾರೆ ಅನ್ನೋದು ಗೊತ್ತಾಗತ್ತೆ. ಬಟ್ ಇನ್ನೂ ಸದ್ಯಕ್ಕೆ ಗೊತ್ತಾಗಿಲ್ಲ ಯಾರು ಅಂತ, ಯಾಕೆಂತಂದ್ರೆ ಇನ್ನು ಟ್ರೈನಿಂಗ್ ನಡೀತಾ ಇದೆ. ವಾಪಸ್ ಬರ್ತೀನಿ, ಅಲ್ಲಿ ಹೋಗ್ಬಿಡಿ. ಸ್ಟೇ ಟ್ಯೂನ್ಡ್. ಮಿರ್ಚಿ 104.8 ಇದು ನಾನು ಮಿರ್ಚಿ ರಕ್ಷಾ, ಸಖತ್ ಹಾಟ್ ಮಗ. ವಿನು ಕಾಲ್ ಮಾಡಿ ಪ್ರಾಪರ್ ಅಡ್ರೆಸ್ನ ಕೇಳ್ಕೊತಾ ಇದ್ದಾರೆ, ಯಾವ ರೂಟಲ್ಲಿ ಬರಬೇಕು ಅಂತ. KR ನಗರ ಅಲ್ಲ, ಇಲ್ವಾಲ ಹತ್ರ ಗೊಮ್ಮಟಗಿರಿ ರೋಡಲ್ಲಿ ಬಂದ್ರು, ಅದು ಶಾರ್ಟ್ ಕಟ್. ಹೌದಾ? ಒಟ್ಟಲ್ಲಿ ಹಿಂಗೂ ಬರ್ಬೋದಲ್ಲ ಒಟ್ಟಿನಲ್ಲಿ ಅದು. ಕರೆಕ್ಟ್. ಓಕೆ. ನಾನು ಅಷ್ಟೊತ್ತಿಗೆ ಹೊರಟಿದ್ದೀವಿ.
ಯಾವ ದೇವಸ್ಥಾನ ನಾವು ಹೋಗ್ತಾ ಇರೋದೀಗ? ಸುಬ್ರಹ್ಮಣ್ಯ. ಇವಾಗ ನನಗೆ ಪ್ರಾಪರ್ ಲೊಕೇಶನ್ ಏನಂತ ಗೊತ್ತಾಯಿತು. ನಾವು ಹೋಗ್ತಾ ಇರೋದು ರಾಮನಾಥ್ಪುರದಲ್ಲಿರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿಂದ ಒಂದು 4-5 ಕಿಲೋಮೀಟರ್ ಹೋದರೆ ಎಂಗೇಜ್ಮೆಂಟ್ದು ಜಾಗ. ಸೊ 1-2 ಅವರ್ಸಲ್ಲಿ ನಾವು ರೀಚ್ ಆಗೇ ಬಿಟ್ವಿ. ಅಲ್ಲಿ ಒಂದು ಸ್ವಲ್ಪ ಲೊಕೇಶನ್ ಎಲ್ಲ ಅಕ್ಕಪಕ್ಕದವ್ರ ಹತ್ರ ಕೇಳಿಕೊಂಡು ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ್ದು ರೂಟಿಗೆ ನಾವು ರೀಚ್ ಆಗ್ತೀವಿ. ಇಲ್ಲಿಂದ ಒಳಗಡೆ ಊರೊಳಗಡೆ ಇದೆ, ಒಂದು ಅರ್ಧ ಕಿಲೋಮೀಟರ್ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಈ ರೋಡ ಟಾರಾ ಅಂತ ನನಗೆ ಕನ್ಫ್ಯೂಷನು. ಟಾರ್ ರೋಡ್ ಇದು, ಬಟ್ ಆ ಕಲರ್ ಆಗಿಬಿಟ್ಟಿದೆ. ಸೊ ನಾವು ರೀಚ್ ಆಗಿದ್ದು ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಟೆಂಪಲ್ಗೆ. ಇದಿರೋದು ಬಂದು ರಾಮನಾಥ್ಪುರದಲ್ಲಿ. ತುಂಬ ಅಂದರೆ ತುಂಬ ಸ್ಟ್ರಾಂಗ್ ವೈಬ್ ಇರೋ ದೇವಸ್ಥಾನ. ವಿನುಗೆ ಅವತ್ತಿಂದ ಹೋಗ್ಬೇಕಂತ ತುಂಬಾ ಇಷ್ಟ ಇತ್ತು ಅಂತ ಇದ್ರು. ಈ ಎಂಗೇಜ್ಮೆಂಟ್ ನೆಪದಲ್ಲಿ ನಮಗೆ ಈ ದೇವಸ್ಥಾನಕ್ಕೆ ಬರೋಕ್ಕೆ ಒಂದು ಚಾನ್ಸ್ ಸಿಕ್ತು. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಎಲ್ಲ ದೇವಸ್ಥಾನದಲ್ಲೂ ಈ ರೀತಿ ಸ್ತೋತ್ರನ ಬರದೇ ಇರ್ತಾರೆ. ಸೊ ಪ್ರತಿ ದೇವಸ್ಥಾನಕ್ಕೆ ಹೋದಾಗ್ಲೂ ನಾವು ರೆಗ್ಯುಲರ್ ಆಗಿ ಮಾಡಿಲ್ಲ ಅಂದರೂ ದೇವಸ್ಥಾನಕ್ಕೆ ಹೋದಾಗ ಈ ಸ್ತೋತ್ರಗಳನ್ನ ಹಾಗೆ ಸುಮ್ಮನೆ ಓದ್ತೀವಿ, ಒಂದು ಪಾಸಿಟಿವ್ ವೈಬ್ಗೋಸ್ಕರ. ಬೇರೆ ಯಾವ ಸೇವೆ ಮಾಡ್ತೀನಿ ಅಂದರೆ ಅರ್ಪಿಸೋದು ಕೇಳಿ, ಅದು ಬಿಟ್ಟರೆ ಅರ್ಚನೆ. ಯಾವುದಾದ್ರೂ ಒಂದು ಸೇವೆ ಮಾಡೋಣ ಅಂತ ವಿನು ವಿಚಾರಿಸ್ಕೊಂಡ್ರು. ಬಟ್ ಇವಾಗ ಈ ಟೈಮಿಗೆ ಸದ್ಯಕ್ಕೆ ಯಾವುದೂ ಇರಲಿಲ್ಲ. ಅರ್ಚನೆ ಒಂದಿತ್ತು ಅಷ್ಟೇ. ಅಭಿಷೇಕನೂ ಬಂದು 10:30 ಅಂತ ಹೇಳಿದ್ರು. ನಾವು ಅಂದ್ಕೊಂಡ್ವಿ ಅಲ್ಲಿ ಫಂಕ್ಷನಿಂದ ಟೈಮ್ ಆದರೆ ಬಂದು ಅಭಿಷೇಕ, ಇಲ್ಲ ಅಂದರೆ 12 ಗಂಟೆಗೆ ಬಂದು ಸರ್ವ ಸೇವೆ ಇತ್ತು, ಯಾವುದಾದ್ರೂ ಒಂದು ಮಾಡಿಸೋಣ ಅಂತ ಅಂದ್ಕೊಂಡು ಸದ್ಯಕ್ಕೆ ಒಂದು ಅರ್ಚನೆದು ಟಿಕೆಟ್ ತೊಗೊಂಡು ಅರ್ಚನೆ ಮಾಡಿಸ್ಕೊಂಡ್ವಿ. ನಾನು ವೀಡಿಯೋ ಮಾಡುವಾಗ ಅಲ್ಲಿ ಹೇಳಿದರು, ಅಲ್ಲಿ ಆ್ಯಕ್ಚುಲಿ ಫೋಟೋ ಪ್ರಾಹಿಬಿಟೆಡ್ ಅಂತ ಹಾಕಿದರು. ಬಟ್ ಅರ್ಚನೆ ಮಾಡೋ ಗುರುಗಳು ಹೇಳಿದರು ವೀಡಿಯೋನು ಪ್ರಾಹಿಬಿಟೆಡ್, ದೇವರಿಗೆ ಇಷ್ಟ ಆಗೋದಿಲ್ಲ. ಸೊ ವೀಡಿಯೋನ ಎಲ್ಲೂ ಪೋಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ. ಅದಕ್ಕೆ ನಾನು ಕಂಪ್ಲೀಟಾಗಿ ದೇವ್ರನ್ನ ಬ್ಲರ್ ಮಾಡಿದ್ದೀನಿ. ಅಲ್ಲಿದು ನಿಯಮಗಳು ಏನಿರುತ್ತೆ ಅದನ್ನು ಪಾಲಿಸೋದು ತುಂಬಾ ಅವಶ್ಯಕ. ಸೊ ದೇವರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಆ ಕೆಲಸ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ಸೊ ಕಂಪ್ಲೀಟಾಗಿ ನಾನು ಬ್ಲರ್ ಮಾಡಿದ್ದೀನಿ. ರಾಮನಾಥ್ಪುರದಲ್ಲಿ ತುಂಬಾ ಪ್ರಸಿದ್ಧಿ ಹೊಂದಿರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು. ಇವತ್ತು ಇಲ್ಲಿಗೆ ಬಂದಿದ್ದು ತುಂಬಾ ಖುಷಿಯಾಯಿತು. ಸಖತ್ ಪಾಸಿಟಿವ್ ವೈಬ್, ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಮತ್ತು ಅರ್ಚನೆಯೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ನಿಮ್ಗೇನಾದರೂ ಟೈಮ್ ಆದರೆ ಯಾವಾಗಾದರೂ ಬಂದು ಒಂದ್ಸರಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಮಂಗಳವಾರ ಬಂದು ದೇವ್ರ ವಾರ, ಬಟ್ ನಾವು ಬಂದಿರೋದು ಗುರುವಾರ. ಸೊ ದೇವಸ್ಥಾನ ಮುಗಿಸಿದ್ವಿ. ಟೈಮ್ ಬಂದು 8:30 ಆಗಿದೆ. 1 ಅವರಲ್ಲೆಲ್ಲ ರೀಚ್ ಆದ್ವಿ ದೇವಸ್ಥಾನಕ್ಕೆ. ಇವಾಗ ಇಲ್ಲಿಂದ 6 to 7 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಎಂಗೇಜ್ಮೆಂಟ್ ಡೆಸ್ಟಿನೇಷನ್. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಯೂಶ್ವಲಿ ಕಾರತ್ತಿ ಹೊರಡುವಾಗಲೇ ದೇವರಿಗೆ ಹೂವು ಇಟ್ಟು ಕೈ ಮುಕ್ಕೊತೀವಿ. ಬಟ್ ಇವತ್ತು ಹೂವು ಖಾಲಿ ಆಗಿತ್ತು, ಇಡೋಕ್ಕಾಗಿರಲಿಲ್ಲ. ದೇವಸ್ಥಾನದಲ್ಲಿ ಏನು ಹೂವು ಕೊಟ್ಟಿದ್ದಾರೆ ಅದನ್ನು ಇವಾಗ ಇಡ್ತಾ ಇದ್ದೀನಿ. ನಾವು ಇವಾಗ ರೀಚ್ ಆಗಿರೋದು ಬಂದು ಎಂಗೇಜ್ಮೆಂಟ್ ಡೆಸ್ಟಿನೇಷನ್. ಎಂಗೇಜ್ಮೆಂಟ್ ಬಂದು ಮೇಘನಾ ಮತ್ತು ಅಭಿಲಾಷ್ದು. ಮತ್ತು ನಾವು ಬಂದಿರೋದು ಗರ್ಲ್ ಕಡೆಯಿಂದ. ಡೈರೆಕ್ಟು ಊಟದ ಹಾಲಿಗೆ ಬಂದ್ವಿ. ಸಖತ್ ನಂಗಂತೂ ಹೊಟ್ಟೆ ಹಸಿತಾ ಇತ್ತು. ಯಾಕಂದರೆ ನಾನು ನಿನ್ನೆ ಬೆಳಗ್ಗೆ ತಿಂಡಿ ತಿಂದಿರೋದು, ಊಟನೂ ಮಾಡಿಲ್ಲ, ನೈಟ್ ಡಿನ್ನರೂ ಮಾಡಿಲ್ಲ. ವಿಡಿಯೋ ಶೂಟು ಎಡಿಟಿಂಗ್ ಅಂದ್ಕೊಂಡು ಮರ್ತೇ ಬಿಟ್ಟಿದ್ದೆ. ಬೆಳಗ್ಗೆ ಕಾರಲ್ಲಿ ಬರುವಾಗ ಯಾಕೋ ಹೊಟ್ಟೆ ಹಸಿತಾ ಇದೆ ಅಲ್ವಾ ಅಂತ ನೆನೆಸ್ಕೊಂಡ್ರೆ ಅವಾಗ ನಂಗೆ ಗೊತ್ತಾಯಿತು ನಾನು ನಿನ್ನೆ ಏನೂ ತಿಂದೇ ಇಲ್ವಲ್ಲ ಅದಕ್ಕೆ ಅಂತ. ಬಿಸಿ ಬಿಸಿ ಪಲಾವ್ ಮಾಡಿದರು. ಆ್ಯಕ್ಚುಲಿ ಕೇಸರಿಬಾತು ಉಪ್ಪಿಟ್ಟು ಬ್ರೇಕ್ಫಾಸ್ಟು, ಬಟ್ ಖಾಲಿ ಆಗಿಬಿಟ್ಟಿತ್ತು ಉಪ್ಪಿಟ್ಟು ಅಂದ್ಬಿಟ್ಟು ಬಿಸಿ ಬಿಸಿ ಪಲಾವ್ ಮಾಡಿದರು. ಸಖತ್ತಾಗಿತ್ತು. ನೋಡಕ್ಕ ಅಕ್ಕ, ಇಲ್ಲಿ ನೋಡು ಶೀತಲ್ ನೋಡಿ. ಫಸ್ಟೇ ವಿಡಿಯೋದಲ್ಲಿ ಇವ್ರನ್ನ ತೋರಿಸಿದೆ, ಎಲ್ಲಿ ತೋರಿಸಿದೆ ಅಂತ ಕಮೆಂಟ್ ಮಾಡಿ. ಯಾವುದೇ ಫಂಕ್ಷನ್ ಆದರೂ ಎಂಟ್ರೆನ್ಸಲ್ಲಿ ವಿಘ್ನ ವಿನಾಯಕ ಇಟ್ಟಿರ್ತಾರೆ. ಸೊ ಏನೇ ವಿಘ್ನ ಇದ್ದರೂ ಇಲ್ಲೇ ನಿವಾರಣೆ ಆಗಲಿ ಅನ್ನೋ ರೀಸನ್ಗೆ ನಾನು ದೇವರಿಗೆ ಕೈ ಮುಗಿದು ಅಲ್ಲೇ ಅರಿಶಿನ ಕುಂಕುಮ ಮತ್ತು ಹೂವನ್ನ ಇಟ್ಟಿದ್ರು. ಅದನ್ನು ತಗೊಂಡು ಒಳಗಡೆ ಬಂದೆ. ನೋಡಿ, ಇವರೇ ನಮ್ಮ ಹುಡುಗಿ. ಸೊ ಫಸ್ಟ್ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದಾರಂದರೆ ಹುಡುಗಿ ಕಡೆದು ಅವ್ರದ್ದೇ ಡ್ರೆಸ್ಸು. ಅದಾದಮೇಲಿಂದ ಹುಡುಗ ಕೊಟ್ಟಿರೋ ಸ್ಯಾರಿನ ಚೇಂಜ್ ಮಾಡಿ ಹಾಕ್ಕೊತಾಳೆ. ಇವಾಗ ಅವಳು ರೆಡಿ ಆಗೋಕ್ಕೆ ಹೋದ್ಲು. ಈ ಕಡೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಪ್ರತಿಯೊಂದು ಡೆಕೋರೇಷನ್ ಮಾಡಿದರು. 9 ಹಣ್ಣುಗಳನ್ನ ಇಟ್ಟಿದ್ರು. ಒಂದಕ್ಕಿಂತ ಒಂದು ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಮತ್ತು ಕೊಬ್ಬರಿಗೂ ಈ ಥರ ಎಲ್ಲನೂ ಕೆತ್ತಿಸಿದ್ರು ದೇವ್ರುಗಳನ್ನ, ಅದೂ ಚೆನ್ನಾಗಿತ್ತು. ಇದು ಬಂದು ಕಾಯಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಈ ಥರ ಡೆಕೋರೇಷನ್ ಎಲ್ಲಿ ಮಾಡ್ತಾರೆ, ಎಷ್ಟು ರುಪೀಸಲ್ಲಿ ಮಾಡ್ತಾರೆ, ಅದನ್ನೆಲ್ಲ ನಿಮಗೆ ಬೇಕಂದರೆ ನೀವು ಕಮೆಂಟ್ ಮಾಡಿ. ಅದನ್ನು ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಇದು ಬಂದು ಬೆಲ್ಲದ ಅಚ್ಚುಗಳು, ದೊಡ್ಡ ದೊಡ್ಡ ಬೆಲ್ಲದ ಅಚ್ಚನ್ನ ಡಿಸೈನ್ ಮಾಡಿದ್ದಾರೆ. ಆ್ಯಪಲ್ನ
ಆ್ಯಪಲ್ ಡಿಸೈನ್ ನೋಡೋದ್ರ ಜೊತೆಗೆ ನೀವು ಅದನ್ನು ಇಟ್ಟಿರೋ ಪ್ಲೇಟ್ಸನ್ನು ನೋಡ್ಬೋದು. ಅದನ್ನು ತುಂಬಾ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಂದು ನವಧಾನ್ಯಗಳನ್ನ ಹಾಕಿ ಆ ಥರ ಚಿಕ್ಕ ಚಿಕ್ಕ ಬಟ್ಲಲ್ಲಿ ಅದನ್ನು ಬೆಳೆಸಿ ಇಡ್ತಾರಂತೆ. ಸೊ ಆ ಸೈಡ್ ಈ ಸೈಡ್ ಅದನ್ನು ಇಟ್ಟಿದ್ರು. ಅದ್ರ ಜೊತೆಗೆ ವಾವ್, ತುಂಬಾ ಚೆನ್ನಾಗಿರೋ ಎಂಗೇಜ್ಮೆಂಟ್ ರಿಂಗ್ಸ್ ಇಡೋಕ್ಕೆ ಆ ಹೋಲ್ಡರ್ಸ್ನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೊ ನನ್ನ ತಂಗಿ ಬಂದು ಅವಳ ಸ್ಯಾರಿ ಕಲರ್ ಮ್ಯಾಚಿಂಗ್ ಇದನ್ನು ಮಾಡಿಸ್ಕೊಂಡಿದ್ಲು. ನೆಕ್ಸ್ಟ್ ನಮ್ಮ ಎಂಗೇಜ್ಮೆಂಟ್ ಹುಡುಗಿನ ತೋರಿಸೋ ಟೈಮ್ ಲೈಟ್ ಪಿಂಕ್ ಮತ್ತು ಡಾರ್ಕ್ ಪರ್ಪಲ್ ಕಾಂಬಿನೇಷನಲ್ಲಿರೋ ಸ್ಯಾರಿ ಹಾಕ್ಕೊಂಡಿದ್ದಾಳೆ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು. ಮತ್ತು ಇದು ಬಂದು ಬ್ಲೌಸ್, ನಾನು ಮಾಮೂಲಿ ಎಲ್ಲಿ ಹೊಲಿಸ್ತೀನಿ ಅಲ್ಲೇ ಅವಳು ಬಂದು ಬ್ಲೌಸ್ ಹೊಲಿಸ್ಕೊಂಡಿದ್ಲು. ಇದು ಬಂದು 2500 ರುಪೀಸ್ ವಿತ್ ಸ್ಟಿಚಿಂಗ್. ಕೆಳಗಡೆ ಅದೇನು ಕುಚ್ಚು ಥರ ಹಾಕಿದ್ದಾರೆ, ಅದು ಬಂದು ಅವಳು ಎಕ್ಸ್ಟ್ರಾ ತರಿಸಿ ಹಾಕ್ಸಿರೋದು. ಅದು ಬಿಟ್ಟರೆ ಈ ಡಿಸೈನ್ಗೆ ಅವಳು ಪೇ ಮಾಡಿರೋದು 2500 ರುಪೀಸ್. ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು, ಫಿಟ್ಟಿಂಗ್ ಸಹ ಚೆನ್ನಾಗಿ ಬಂದಿತ್ತು. ಸೊ ಅದು ಬಂದು ಅವಳ ತಂಗಿ ಅವಳ ಜೊತೆ ಒಂದು ಹಾಗೆ ಸೆಲ್ಫಿ ತೊಗೊತಾ ಇದ್ದಾಳೆ. ಮತ್ತು ಇದು ಬಂದು ಅವಳು ಜಡೆ ಡಿಸೈನ್ ಮಾಡಿಸ್ಕೊಂಡಿದ್ದು, ಇದೇ ಥರ ಬೇಕು ಅಂತ ಹೇಳಿದ್ಲಂತೆ. ಸೊ ಅದೇ ಥರನೇ ಅವಳಿಗೆ ಜಡೆನೂ ಹಾಕ್ಕೊಟ್ಟಿದ್ರು. ಸೊ ಅವಳಿಗೆ ಹೆಂಗೆ ಬೇಕಿತ್ತು ಹಾಗೇ ಅವಳಿಗೆ ಮೇಕಪ್ ಇರ್ಬೋದು, ಜಡೆ ಇರ್ಬೋದು, ಎಲ್ಲನೂ ಮಾಡಿದ್ರು. ಏನೇ ಸ್ಯಾರಿ ಡ್ರೇಪಿಂಗ್ ಮಾಡಿದ್ರು, ಏನೇ ಮೇಕಪ್ ಮಾಡಿದ್ರು, ಮನಸ್ಸಲ್ಲಿ ಒಂದು ಖುಷಿ, ಮುಖದಲ್ಲಿ ನಗು ಅಂತ ಇದ್ಬಿಟ್ರೆ ಹೆಣ್ಮಕ್ಳಿಗೆ ಕಳೆನೇ ಬೇರೆ. ಅದರಲ್ಲೂ ಎಂಗೇಜ್ಮೆಂಟ್ ಟೈಮಲ್ಲಿ, ಮದುವೆ ಟೈಮಲ್ಲಿ ಆಟೋಮೆಟಿಕ್ಕಾಗಿ ಹೆಣ್ಮಕ್ಳು ಮುಖದಲ್ಲಿ ಕಳೆ ಬರುತ್ತೆ ಅಂತ ಹೇಳ್ತಾರೆ. ಏನಕ್ಕಂದರೆ ಮನಸ್ಸಲ್ಲಿ ಅಷ್ಟು ಖುಷಿ ತುಂಬಿರುತ್ತೆ ಆ ರೀಸನ್ಗೆ. ಅದೇ ರೀತಿ ಮೇಘನು ತುಂಬಾ ಖುಷಿಯಾಗಿದ್ಲು, ಅದಕ್ಕೆ ಮುಖದಲ್ಲಿ ಆ ಕಳೆ ಕಾಣಿಸ್ತಾ ಇತ್ತು. ಈ ಕಡೆ ಬಂದು ನೋಡಿ, ಒಂದು ಕಡೆ ಕುಟ್ತಾ ಇದ್ದಾರೆ, ಒಂದು ಕಡೆ ರುಬ್ತಾ ಇದ್ದಾರೆ. ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡುವಾಗ ಅಂದ್ಕೊಂಡ್ಬಿಟ್ಟೆ ಒಂದು ಕಡೆ ಬೆಲ್ಲ ಕುಟ್ತಾ ಇದ್ದಾರೆ, ಇನ್ನೊಂದು ಕಡೆ ಕಪ್ಪೆಳ್ಳನ್ನ ರುಬ್ತಾ ಇದ್ದಾರೆ ಅಂತ. ಎಳ್ಳು ಬೆಲ್ಲನ ನಮಗೆಲ್ಲ ಕೊಡ್ತಾರೆ ಅಂತ ಅಂದ್ಕೊಂಡೆ ನಾನು ಇನಿಷಿಯಲಿ. ಸೊ ಕುಟ್ಟಿ ಅವರು ಬೇವ್ತೋಗ್ಬಿಟ್ಟಿದ್ರು ಪಾಪ. ಆ ಕಡೆ ರುಬ್ಬಕ್ಕೂ ಅವರು ಪಾಪ ಕಷ್ಟಪಡ್ತಾಯಿದ್ರು. ಅದಾದಮೇಲಿಂದ ನಾನು ಇನ್ನೊಂದು ಸರಿ ಹತ್ತಿರದಿಂದ ಫೋಕಸ್ ಮಾಡೋಣ ಅಂತ ಅವರೆಲ್ಲ ರುಬ್ಬಿ ಸೈಡಿಗೆ ಹೋಗಾದ್ಮೇಲೆ ಫೋಕಸ್ ಮಾಡಿದೆ. ಅದು ನೋಡಿದ್ರೆ ಕುಟ್ಟಕ್ಕೆ ಅದು ಗಟ್ಟಿದು ಅರ್ಶಿನ ಕೊನೆ ಬರುತ್ತಲ್ವ, ಅದನ್ನು ಅವ್ರ ಪಾಪ ಕುಟ್ಟಿರೋದು. ಇನ್ನೊಂದು ಕಡೆ ಬಂದು ಕಪ್ಪು ಉದ್ದಿನ ಬೇಳೆ ಅವರು ಅದನ್ನು ರುಬ್ಬಿರೋದು. ಸೊ ಅದು ಶಾಸ್ತ್ರದ ಪ್ರಕಾರ. ಹುಡುಗ ಹುಡುಗಿ ಇಬ್ಬರು ಏನೂ ಲೇಟೇ ಮಾಡಲಿಲ್ಲ. ಒಂದು 1/4 ಗಂಟೆಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ಬಂದು ನೆಕ್ಸ್ಟ್ ಶಾಸ್ತ್ರಕ್ಕೆ ಕೂತ್ಕೊಂಡ್ರು. ಈ ಶಾಸ್ತ್ರದಲ್ಲಿ ಹುಡುಗಿ ಅಪ್ಪ ಅಮ್ಮ, ಹುಡುಗನ ಅಪ್ಪ ಅಮ್ಮ ಇಬ್ಬರೂ ಆ ಕಡೆ ಈ ಕಡೆ ಕೂತ್ಕೊಂಡು ಗುರುಗಳು ಏನೋ ಶಾಸ್ತ್ರ ಮಾಡ್ತಾಯಿದ್ದಾರೆ. ನಾನು ಕೂತಿದ್ದ ಜಾಗದಲ್ಲೇ ಹಾಗೆ ಝೂಮ್ ಮಾಡಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ನನಗೂ ಅಷ್ಟು ಐಡಿಯಾ ಇಲ್ಲ ಏನು ಶಾಸ್ತ್ರ ಅಂತ. ಅದಾದಮೇಲಿಂದ 5 ಜನ ಮುತ್ತೈದೆಯರಿಗೆ ಕರೆದ್ರು. ಅವಳಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಮಡ್ಲನ್ನ ತುಂಬಬೇಕು. ಸೊ ಇದರಲ್ಲಿ ನಾವು ಎಲೆ, ಅಡಿಕೆ, ಬೆಲ್ಲ, ಕಡಲೆ, ಅದ್ರ ಜೊತೆಗೆ ಹಣ್ಣುಗಳು, ಕೊನೆಯದಾಗಿ ಬಳೆ ಇಡಬೇಕು. ಸೊ ನಾನು 5ನೇ ಒಳಗೆ ಹೋಗಿದ್ದೆ. ಸೊ ಏನೇನು ಕಡಲೆ ಉಳಿದಿತ್ತು ಎಲ್ಲನೂ ನಾನು ಎತ್ತು ಹಾಕಿ ಅದ್ರ ಮೇಲೆ 1-2 ಬಳೆಗಳನ್ನ ಇಟ್ಟೆ. ಅದಾದಮೇಲಿಂದ ಇದನ್ನು ಗಟ್ಟಿಯಾಗಿ ಕಟ್ಟಿ ಕೊಡ್ತಾರೆ. ಸೊ ಅದನ್ನ ಹುಡುಗಿ ಕಡೆಯವರೇ ಇಟ್ಕೋಬೇಕು ಅಂತ ಅನಿಸುತ್ತೆ. ಅದು ಆದಮೇಲಿಂದ ನೆಕ್ಸ್ಟ್ ಬಂದು ಹುಡುಗಿ ನಾವು ಏನು ಮಡ್ಲು ತುಂಬಿರ್ತೀವಿ 5 ಜನ, ಅವ್ರು 5 ಜನಕ್ಕೆ ಅರ್ಶಿನ ಕುಂಕುಮ ಇಟ್ಟು ಎಲೆ, ಅಡಿಕೆ, ಬಾಳೆಹಣ್ಣ ಕೊಡಬೇಕು. ಆ ಶಾಸ್ತ್ರನ ಇವಾಗ ಇಲ್ಲಿ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಆಂಟಿ ಹೇಳಿದ್ರು ಸರ್ಗಲ್ಲಿ ಇಸ್ಕೋಬೇಕಂತ. ಸೊ ಅದಕ್ಕೆ ನಾನು ಅದನ್ನು ಸರ್ಗಲ್ಲಿ ಇಸ್ಕೊತಾ ಇದ್ದೀನಿ. ಇದಿಷ್ಟೇ ಸಿಂಪಲ್ಲಾಗಿ ಶಾಸ್ತ್ರ. ಅದಕ್ಕಿಂತ ಮುಂಚೆನೂ ಅವ್ರ ಅಪ್ಪ ಅಮ್ಮನೆಲ್ಲ ಕೂರ್ಸಿ ಮಾಡಿದ್ರು, ಅದೇನು ನಂಗೆ ಅಷ್ಟು ಐಡಿಯಾ ಇಲ್ಲ. ಅದಾದಮೇಲಿಂದ ನಾವು ಎಲ್ಲಿ ಕೂತಿದ್ವಿ ಅಲ್ಲಿಗೆ ತೊಗೊಂಡು ಬಂದು, ನಾನೇನು ಆವಾಗಲೇ ಅಂದ್ಕೊಂಡಿದ್ದೆ ನೋಡಿ ಎಲ್ಲೂ ಬೆಲ್ಲ ಕೊಡ್ತಾರೆ ಅಂತ. ಬಟ್ ಅವ್ರು ಕೊಟ್ಟಿದ್ದು ಕಡಲೆ, ಕೊಬ್ಬರಿ ಮತ್ತು ಬೆಲ್ಲ. ಅದೂ ಟೇಸ್ಟ್ ಚೆನ್ನಾಗೇ ಇತ್ತು. ಒಂದು ಸ್ವಲ್ಪ ಜಾಸ್ತಿನೇ ಎತ್ಕೊಂಡು ನಾನು ಶೀತಲಕ್ಕ ಇಬ್ಬರು ತಿಂದ್ವಿ. ಅವ್ರ ಕಡೆ ಶಾಸ್ತ್ರದ ಪ್ರಕಾರ ಎಂಗೇಜ್ಮೆಂಟ್ಗೆ ಇದನ್ನು ಕೊಡ್ತಾರಂತೆ. ಸೊ ಹೂವನ್ನು ಕೊಟ್ಟಿದ್ರು, ಶೀತಲಕ್ಕ ನಂಗೆ ಕೊಡ್ತಾ ಇದ್ದಾರೆ. ನಾವಿಲ್ಲಿ ತಿಂದು ಮುಗಿಸೋ ಅಷ್ಟರಲ್ಲಿ ಹುಡುಗ ಹುಡುಗಿ ಹಾರ ಇಟ್ಕೊಂಡು ಸ್ಟೇಜ್ ಮೇಲೆ ನಿಂತ್ಕೊಳ್ಳೋಕ್ಕೆ ರೆಡಿಯಾಗಿ ಬಂದರು. ಸೊ ಒಂದು ಸ್ವಲ್ಪ ವೀಡಿಯೋ ಶೂಟು, ಫೋಟೋಗ್ರಫಿ ನಡೀತಾ ಇದೆ. ಅಲ್ಲೇ ಪಕ್ಕದಲ್ಲಿ ಆರ್ಕೆಸ್ಟ್ರಾ ಸಹ ಅರೇಂಜ್ ಮಾಡಿದ್ರು. ಒಳ್ಳೆ ಹಾಡುಗಳನ್ನ ಹಾಡ್ತಾಯಿದ್ರು ಅಂಕಲು. ಸೊ ಸ್ಟೇಜ್ ಮೇಲೆ ಬಂದು ಮೊದಲನೇದಾಗಿ ಒಬ್ರಿಗೊಬ್ರು ಹಾರನ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಅದಾದಮೇಲಿಂದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಂಗೇಜ್ಮೆಂಟಲ್ಲಿ ಬಂದು ರಿಂಗ್ ಎಕ್ಸ್ಚೇಂಜ್. ಸೊ ಚೋಟಿ ಅಕ್ಕ ಇದನ್ನು ಮೈಸೂರಿಂದ ಮಾಡಿಸ್ಕೊಂಡು ಬಂದಿದ್ರು. ನಾ ಹೇಳ್ದಂಗೆ ನೋಡಿ ಸ್ಯಾರಿಗೆ ಮ್ಯಾಚಿಂಗ್ ಕಾಂಬಿನೇಷನಲ್ಲಿ ಮಾಡಿಸ್ಕೊಂಡು ಬಂದಿದ್ದಾರೆ. ಮದುವೆಗೆ, ಎಂಗೇಜ್ಮೆಂಟ್ಗೆ ಇಲ್ಲ ಏನಾದರೂ ಫಂಕ್ಷನ್ಸ್ಗೆ ಆ ಫ್ರೂಟ್ ಡೆಕೋರೇಷನು, ಪ್ಲೇಟ್ ಡೆಕೋರೇಷನು ಮತ್ತು ಈ ಥರ ಎಂಗೇಜ್ಮೆಂಟ್ ರಿಂಗ್ ಡೆಕೋರೇಷನು,
ಆ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಬೇಕಂದರೆ ನೀವು ಕಮೆಂಟ್ ಮಾಡಿದ್ರೆ ಅಕ್ಕನ ಹತ್ರ ಅವ್ರು ಎಲ್ಲಿ ಮಾಡಿಸಿದ್ರು ಅಂತ ಕೇಳಿ ನಾನು ಅಲ್ಲಿಗೆ ಹೋಗಿ ಡೀಟೇಲ್ಡ್ ಒಂದು ವಿಡಿಯೋನ ಮಾಡ್ತೀನಿ. ಎಲ್ಲರೂ ಆಲ್ಮೋಸ್ಟ್ ಸ್ಟೇಜ್ ಮೇಲೆ ಬಂದುಬಿಟ್ಟಿದ್ರು ಅಕ್ಷತೆ ಕಾಳು ಹಾಕೋಕ್ಕೆ. ನಾನು ಮಾತ್ರ ಹಿಂದೆನೇ ಒಂದು ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡು ವಿಡಿಯೋ ಕ್ಲಿಪ್ಪಿಂಗ್ ಶೂಟ್ ಮಾಡ್ಕೊತಾ ಇದ್ದೆ. ನಾನು ಹತ್ರ ಹೋಗೋಕ್ಕಾಗಲಿಲ್ಲ. ಬಟ್ ಅವರಿಬ್ಬರು ಮುಖದಲ್ಲಿ ಖುಷಿ ನೋಡಿ ನನಗಂತೂ ನನ್ನ ಎಂಗೇಜ್ಮೆಂಟ್ ಟೈಮ್ಸೇ ನೆನಪಾಯಿತು. ನನಗೂ ಸಖತ್ತು ಮನಸ್ಸಿಂದ ಖುಷಿ ಆಗೋಯಿತು ಆ ಟೈಮಲ್ಲಿ. ಇಬ್ಬರೂ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾಯಿದ್ರೆ ನಮ್ಮ ಎಂಗೇಜ್ಮೆಂಟ್ ಆಗಿ ಆಲ್ಮೋಸ್ಟ್ 10 ಇಯರ್ಸ್ ಆಗಿಬಿಡ್ತು. ನಂಗೆ ಅದೆಲ್ಲ ನೆನಪು ಬಂದುಬಿಡ್ತು ಆ ಮೂಮೆಂಟಲ್ಲಿ. ರಿಂಗ್ ಎಕ್ಸ್ಚೇಂಜ್ ಆಗಿದ ತಕ್ಷಣವೇ ಎಲ್ಲರಿಗೂ ಕೈ ಮುಗಿದು ಅವ್ರು ಅಲ್ಲೇ ನಿಂತ್ಕೊತಾರೆ. ಯಾರ್ಯಾರು ಫೋಟೋ ತೆಗೆಸ್ಕೊತಾರೆ ಎಲ್ಲ ಹೋಗಿ ಫೋಟೋ ತೆಗೆಸ್ಕೋಬೋದು. ನಾವು ಮೈಸೂರಿಂದ ಯಾರ್ಯಾರು ಹೋಗಿದ್ವಿ ಎಲ್ಲರೂ ಅಲ್ಲೇ ಸ್ಟೇಜ್ ಮೇಲೆ ಇದ್ದಿದ್ದರಿಂದ ನಾವು ಅಂದ್ಕೊಂಡ್ವಿ ನಾವೇ ಫಸ್ಟು ಫೋಟೋನ ತೆಗೆಸ್ಕೊಂಡು ಬಿಡೋಣ ಅಂತ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡ್ವಿ. ಆ ಫೋಟೋ ಬಂದು ಇಷ್ಟು ಜನ ನಾವು ಹೋಗಿ ಫಂಕ್ಷನ್ಗೆ ಬಂದು ಬ್ರೇಕ್ಫಾಸ್ಟ್ ಮುಗೀತು, ಶಾಸ್ತ್ರಗಳು ಮುಗೀತು, ಕೊನೆಗೆ ಫೋಟೋ ತೆಗೆಸ್ಕೊಂಡಿದ್ದು ಮುಗೀತು. ಇನ್ನೇನು ಕೆಲಸ, ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ನಾನು ಹೊರಗಡೆ ಬಂದೆ. ಇವತ್ತು ನನಗೆ ಯಾರು ಈ ವಿಡಿಯೋನೆಲ್ಲ ಶೂಟ್ ಮಾಡಿಕೊಡ್ತಾ ಇದ್ದಾರಂತ ಕರೆಕ್ಟ್ ಆನ್ಸರ್ ನೀವೇನಾದರೂ ಕಮೆಂಟ್ ಮಾಡ್ತಾರೆ ನಿಮ್ಗೊಂದು ಸ್ಪೆಷಲ್ ಪ್ರೈಸ್. ನಿಜವಾಗ್ಲೂ ಏನಾದರೂ ಒಂದು ಗಿಫ್ಟ್ ಕೊಡ್ತೀನಿ, ಪಕ್ಕಾ ಪ್ರಾಮಿಸ್. ವಿಡಿಯೋ ಶೂಟು ಒಂದು ಸ್ವಲ್ಪ ಫೋಟೋಸು ಅದನ್ನೆಲ್ಲ ಮಾಡಿ ಮುಗಿಸ್ಕೊಳ್ಳೋ ತನಕ 2 ಗಂಟೆ ಆಗಿತ್ತು. ಸೊ ಇಲ್ಲಿಂದ ಡೈರೆಕ್ಟ್ ನಾವು ಊಟದ ಹಾಲಿಗೆ ಹೋದ್ವಿ ಲಂಚ್ಗೆ. ಊಟದಲ್ಲಿ ಏನೇನು 3 ಥರದ ಪಲ್ಯಗಳು ಬಡಿಸಿದ್ರು, 3 ಹಸಿ ಪಲ್ಯಗಳೇ, ತುಂಬಾ ಹೆಲ್ದಿ. ಮೊಳಕೆ ಹೊಡೆದಿರೋ ಹೆಸರು ಕಾಳು ಪಲ್ಯ, ಇದು ಬಂದು ಕಡಲೆಬೇಳೆ ಪಲ್ಯ, ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಕಡಲೆ ಬೀಜದ್ದು ಸಲಾಡು. ನಾನಂತೂ ಕಡಲೆ ಬೀಜದ ಸಲಾಡ್ ವೆರಿ ಹೆಲ್ದಿ ಅಂತ ತಿಂತಾನೆ ಇರ್ತೀನಿ. ನನಗೆ ಸಖತ್ ಇಷ್ಟ. ಅದನ್ನು ಈ ಥರ ಮಸಾಲೆ ಹಾಕ್ಕೊಂಡ್ಬಿಟ್ರೆ ಅಂತೂ ಸೂಪರಾಗಿರುತ್ತೆ ಕಾಂಗ್ರೆಸ್ ಕಡಲೆ ಬೀಜ. ಸೊ ನಾನು ಮುಂಚೆ ಎಲ್ಲ ವಿಡಿಯೋ ಮಾಡುವಾಗ ಕಾನ್ಷಿಯಸ್ ಆಗಿ ಅವ್ರು ಏನು ಬಡಿಸ್ತಾರೆ ಅಂತ ಗಮನನೇ ಕೊಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದಮೇಲಿಂದ ಏನೇನು ಸ್ವೀಟ್ ಬರ್ತಾಯಿತ್ತು ಅದನ್ನೆಲ್ಲ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ. 3 ಪಲ್ಯನೂ ಫಸ್ಟು ತಿಂದ್ಬಿಟ್ಟೆ. ಒಂದು ಅರ್ಧ ಪಲ್ಯದಲ್ಲೇ ಹೊಟ್ಟೆ ತುಂಬಿಸ್ಕೊಂಡೆ, ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಸ್ಕೊಂಡಿದ್ದೆ. ಕಡಲೆಬೀಜ ಅಂತೂ ಒಂಚೂರು ಜಾಸ್ತಿನೇ ಹಾಕ್ಸ್ಕೊಂಡಿದ್ದೆ. ನೆಕ್ಸ್ಟು ಪೂರಿನ ಒಂದೇ ಒಂದು ಪೂರಿ ಹಾಕಿ ಅಂತ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಕು. ಚನ್ನ ಬತೂರ ಅವ್ರು ಮಾಡಿದ್ದಿದ್ದು, ಇದೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ವೆಜ್ಜಲ್ಲಿ ಏನಾದರೂ ನಾನು ತಿಂತೀನಿ, ಇಷ್ಟಪಟ್ಟೆ. ಬಟ್ ಪೂರಿ ಅನ್ನೋ ಕಾನ್ಸೆಪ್ಟ್ ನನಗೇನೋ ಇಷ್ಟ ಆಗಲ್ಲ, ಪೂರಿ ಇಷ್ಟ ಆಗಲ್ಲ. ಬಟ್ ಸಾಗುಗೋಸ್ಕರ ಒಂದೇ ಒಂದು ಪೂರಿನ ಹಾಕ್ಸ್ಕೊಂಡಿದ್ದೆ. ಅದಾದಮೇಲಿಂದ ಪೀಸ್ ಪಲಾವ್ ಮಾಡಿದ್ರು, ಅದೂ ತುಂಬಾ ಚೆನ್ನಾಗಿತ್ತು. ಹೋಟೆಲ್ ಸ್ಟೈಲ್ ಥರ ಇತ್ತು. ಅದನ್ನು ಒಂದು ಸ್ವಲ್ಪ ಹಾಕಿಸ್ಕೊಂಡು ತಿಂದೆ. ರೈಸ್ ಬರೋ ಅಷ್ಟರಲ್ಲಿ ನೋಡಿ ನಾನು ಪೂರ್ತಿ ಎಲೆನ ಖಾಲಿ ಮಾಡಿಬಿಟ್ಟಿದ್ದೀನಿ. ಬಾತು ಪಲ್ಯ ಏನೂ ಇಲ್ಲ ಎಲೆಯಲ್ಲಿ. ಸ್ವೀಟ್ಸ್ ಅಂತೂ ಮೊದಲೇ ಹಾಕಿಸ್ಕೊಂಡಿಲ್ಲ. ಅದಾದಮೇಲೆ ಬಿಸಿ ರೈಸ್, ಒಂದು ಸ್ವಲ್ಪ ರೈಸ್ನ ಹಾಕ್ಸ್ಕೊಂಡು ನಾನು 2 ಭಾಗ ಡಿವೈಡ್ ಮಾಡಿಕೊಂಡೆ, ಸಾಂಬಾರಿಗೆ ಮತ್ತು ಮಜ್ಜಿಗೆಗೆ ಅಂತ. ಪಕ್ಕದಲ್ಲಿ ಹಪ್ಪಳ ಮಾತ್ರ ಇಟ್ಕೊಂಡಿದ್ದೀನಿ. ಹಪ್ಪಳನೂ ನನಗೆ ಯಾವಾಗಲೂ ಎಕ್ಸ್ಟ್ರಾ ಕೇಳಿ ಹಾಕ್ಸ್ಕೊತೀನಿ. ಹಪ್ಪಳನೂ ನಂಗೆ ತುಂಬ ಇಷ್ಟ ಆಗುತ್ತೆ ರೈಸ್ ಜೊತೆ ತಿನ್ನೋಕ್ಕೆ. ಅದರಲ್ಲೂ ಸಂಡಿಗೆ ಇದ್ಬಿಟ್ರೆ ಅಂತೂ ಮದುವೆ ಮನೆಗಳಲ್ಲಿ ಅಷ್ಟು ಸಂಡಿಗೆ ಹಾಕಲ್ಲ, ಮನೇಲಂತೂ ಸಂಡಿಗೆ ಮಾಡಿಬಿಟ್ರೆ ಒಂದು ದೊಡ್ಡ ಪ್ಲೇಟ್ ತುಂಬ ತಿನ್ಬಿಟ್ಟಿರ್ತೀನಿ, ಅಷ್ಟು ನಂಗೆ ಸಂಡಿಗೆ ಇಷ್ಟ. ಸಾಂಬಾರನ್ನೋದು ವಿಡಿಯೋನೇ ಇಲ್ವಾ? ಸಾಂಬಾರನ್ನು ಆಗಾದ್ಮೇಲಿಂದ ನಾನು ಮಜ್ಜಿಗೆಯನ್ನು ಹಾಕಿಸ್ಕೊಂಡು ತಿಂದೆ. ಆ ಮಜ್ಜಿಗೆನೂ ಸಖತ್ ಫ್ಲೇವರ್ಫುಲ್ ಆಗಿತ್ತು. ನಾನು ನಮ್ಮ ಶೀತಲಕ್ಕ ಏನಂತ ಅಂದ್ಕೊಂಡ್ವಿ, ನಮ್ಮದು ನೀರು ಬಾಟಲ್ ಏನಿದೆ ಅದನ್ನು ಖಾಲಿ ಮಾಡಿಬಿಟ್ಟು 2 ಬಾಟಲಲ್ಲೂ ಮಜ್ಜಿಗೆ ತುಂಬ್ಕೊಂಡು ಬಿಡೋಣ, ಆನ್ ದ ವೇ ಹೋಗ್ತಾ ಕುಟ್ಕೊಂಡು ಹೋಗ್ಬೋದು ಅಂತ. ಸಖತ್ತಾಗಿತ್ತು ಮಜ್ಜಿಗೆ ಅದಕ್ಕೆ. ಆಮೇಲೆ ಲಾಸ್ಟಲ್ಲಿ ಕಮಲಣ್ಣ ಗುಲ್ಕಂದು ಸ್ವೀಟು ಅವರು ಮೈಸೂರಿಂದ ತೊಗೊಂಡು ಬಂದಿದ್ರಂತೆ ಎಲ್ಲರಿಗೂ ಬಡ್ಸೋಕ್ಕೆ ಅಂತ. ಬಟ್ ಈ ಪಂಕ್ತಿಯಲ್ಲೇನೋ ಬಡ್ಸೋರು ಮಿಸ್ ಮಾಡಿಬಿಟ್ಟಿದ್ರು. ಸೊ ಕಮಲಣ್ಣ ಬಂದಾಗ ಹೇಗಿತ್ತು ಸ್ವೀಟ್ ಅಂತ ಕೇಳಿದ್ರು, ನಾವು ಬಡಿಸಿಲ್ಲ ಅಂತ ಹೇಳಿದ್ವಿ. ಸೊ ಕಮಲಣ್ಣ ಹೋಗಿ ತಂದು ನಮಗೆ ಬಡಿಸ್ಕೊಟ್ರು ಗುಲ್ಕಂದು ಸ್ವೀಟು. ಕಂಪ್ಲೀಟ್ ಗುಲ್ಕಂದ್ ಫ್ಲೇವರಲ್ಲಿ ಸ್ವೀಟ್ ತುಂಬಾ ಚೆನ್ನಾಗಿತ್ತು. ಮತ್ತು ನನ್ನ ಎಲೆ ನೋಡಿ ಆ್ಯಸ್ ಯೂಶ್ವಲ್ ಫುಲ್ ಕ್ಲೀನಾಗಿ ತಿನ್ಬಿಟ್ಟಿದ್ದೀನಿ. ಆಮೇಲಿಂದ ಇನ್ನೇನು ಹೊರಡುವಾಗ ಇಲ್ಲೆಲ್ಲೋ ಗಣಪತಿ ಬಿಟ್ಟು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು, ಸಖತ್ತಾಗಿತ್ತು. ಅದು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲಿಂದ ರಾಮನಾಥ್ಪುರದಲ್ಲಿ ಒಂದು ಹಳೇದು ದೇವಸ್ಥಾನ ಇದೆ, ಚೆನ್ನಾಗಿದೆ, ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಆನ್ ದ ವೇ ಹೋಗ್ತಾ ನೋಡಿ ಬ್ರಿಡ್ಜಲ್ಲಿ ಚೆನ್ನಾಗಿ ನೀರು ತುಂಬಿತ್ತು, ಅದಕ್ಕೆ ಅದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ತಾಯಿದ್ದೀನಿ. ಅದಾದಮೇಲಿಂದ ನಾವು ಡೈರೆಕ್ಟ್ ಬಂದಿದ್ದು ರಾಮನಾಥ್ಪುರದಲ್ಲಿರೋ ದೇವಸ್ಥಾನಕ್ಕೆ. ನೀವು ನೇಚರ್ ನೋಡ್ಬೋದು, ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟ್ ಗ್ರೀನರಿ, ಹಿಲ್ಸು,
ಇದು ಬಂದು ಎಂಟ್ರೆನ್ಸು. ಸೊ ಇಲ್ಲಿ ಬಂದು ಸೈಡಲ್ಲೇ ವಿನು ಕಾರ್ ಹಾಕಿದ್ರು. ಇಲ್ಲಿಂದ ಬಂದು 3,500 ಸ್ಟೆಪ್ಸ್ನ ಹತ್ತಿದ್ರೆ ಅಲ್ಲಿ ದೇವಸ್ಥಾನ ಇರೋದಂತೆ. ನಾನು ಒಂದ್ಸರಿನೂ ಬಂದಿರಲಿಲ್ಲ. ನೇಚರ್ ಅಂತೂ ಸಖತ್ತಾಗಿತ್ತು, ಕೂಲಾಗಿತ್ತು. ಆಲ್ಮೋಸ್ಟ್ 4:30 ಏನೋ ಆಗಿತ್ತು. ನಾವು ಇಲ್ಲಿ ಬಂದು ಮೆಟ್ಲುಗಳಿದೆ ನೋಡಿ, ಇಲ್ಲಿ ಹತ್ತಬೇಕಂತೆ. ಇದು ಬಂದು ಲವ್ ಮಾಕ್ಟೇಲ್ 2 ಅಲ್ಲಿ ಎಂಡಿಂಗ್ ಸೀನ್ ಇದೆ ಅಲ್ವಾ, ಸೆಕೆಂಡ್ ಹೀರೋಯಿನ್ನು ಅಳ್ತಾಳೆ ನೋಡಿ, ಆ ಥರ ಸೀನು ಇಲ್ಲೇ ಶೂಟ್ ಮಾಡಿರೋದಂತೆ ಮೇಲ್ಗಡೆ. ಬಟ್ ವಿನೋ ಹೇಳಿದ್ರು 3,500 ಸ್ಟೆಪ್ಪೆಲ್ಲ ಹತ್ತಕ್ಕೆ ಕಷ್ಟ ಆಗುತ್ತೆ, ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು ಹೋಗೋಣ, ನೇಚರು ಚೆನ್ನಾಗಿದೆ ಅಂತ. ಸರಿ ಅಂತ ಹೇಳಿಬಿಟ್ಟು ವಿನೋ ಎಲ್ಲಿ ಕೂತಿದ್ದಾರೆ ನೋಡಿ, ಅಲ್ಲಿ ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡು, ಅದ್ರ ಪಕ್ಕ ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೊರಟ್ವಿ. ಇದೊಂದು ವೀಡಿಯೋ ಮಾಡ್ಕೊಡೋಕ್ಕೆ ಹೇಳಿದೆ ವಿನೋಗೆ, ಒಂದು ಶಾರ್ಟ್ ವೀಡಿಯೋ, ಸುಮ್ಮನೆ ಮೆಟ್ಲು ಹತ್ತುತ್ತಾ ಇರೋ ಥರ. ಕಂಪ್ಲೀಟಾಗಂತೂ ಹತ್ತಿಲ್ಲ, ಬಟ್ ಇದು ತುಂಬ ಚಿಕ್ಕ ಚಿಕ್ಕ ಮೆಟ್ಲಿತ್ತು, ಬೆಟ್ಟದಷ್ಟು ಕಷ್ಟ ಇಲ್ಲ ಅಂತ ಅನಿಸುತ್ತೆ. ಸುಸ್ತೇನು ಆಗಲಿಲ್ಲ, ನಾನೊಂದು 100 ಮೆಟ್ಲು ಹತ್ತಿದೆ. ಅದಾದಮೇಲಿಂದ ವಾಪಸ್ ನೆಡ್ಕೊಂಡು ಬಂದುಬಿಟ್ಟೆ ವೀಡಿಯೋ ಶೂಟ್ ಮುಗಿಸ್ಕೊಂಡು. ವೀಡಿಯೋ ಶೂಟ್ ಆಗಿದ ತಕ್ಷಣವೇ ಅಲ್ಲಿ ಆ್ಯಕ್ಚುಲಿ ಯಾರೂ ಇರಲಿಲ್ಲ, ಒಬ್ಬರು ಗಂಡ ಹೆಂಡತಿ ಇದ್ದರು. ಸೊ ನಾನು ಪೋರ್ಟ್ರೇಟ್ ಮಾಡಲ್ ಹಾಕ್ಕೊಟ್ಬಿಟ್ಟು, ಅಣ್ಣ ಪ್ಲೀಸ್ ಫೋಟೋ ತಕ್ಕೊಡಿ ಅಂತ ಹೇಳಿದೆ. ಖುಷಿಯಾಗಿ ಪಾಪ ಫೋಟೋ ತಕ್ಕೊಟ್ರು. ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ, ನೀವು ನೋಡಿ, ನನಗೂ ತುಂಬ ಇಷ್ಟ ಆಯಿತು. ಇದನ್ನೇ ನಾನು ತಮ್ನೇಲಲ್ಲೂ ಯೂಸ್ ಮಾಡ್ಕೊಂಡಿದ್ದೀನಿ ಫೋಟೋ. ಅದಾದಮೇಲಿಂದ ನಾನು ಹೇಳಿದೆ, ನಾನು ಯೂಟ್ಯೂಬರು, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀ ಆದಾಗ ವೀಡಿಯೋಸ್ ಎಲ್ಲ ನೋಡಿ ಅಂತ. ಖುಷಿಯಾಗಿ ಅವರು ಟಕ್ಕಂತ ಫೋನೆಲ್ಲ ತೆಗೆದು ಸಬ್ಸ್ಕ್ರೈಬು ಮಾಡಿಕೊಂಡ್ರು. ಮತ್ತು ಇವಾಗ ಒಂದು ಅರ್ಧ ಗಂಟೆ ಮುಂಚೆ ನಾನು ನೋಡಿದೆ, ನಾನು ಯಾವುದೋ ಒಂದು ವೀಡಿಯೋಗೆ ಕಮೆಂಟು ಮಾಡಿದ್ದಾರೆ, ನಾವು ರಾಮನಾಥ್ಪುರದಲ್ಲಿ ಸಬ್ಸ್ಕ್ರೈಬ್ ಆದ್ವಲ್ಲ ಅವರು ಮ್ಯಾಮ್ ಅಂತ. ನಂಗೆ ಸಖತ್ ಖುಷಿ ಆಯಿತು ಕಮೆಂಟ್ ನೋಡಿ. ಅಣ್ಣ ಮತ್ತು ಅಕ್ಕ ಥ್ಯಾಂಕ್ ಯು ಫೋಟೋ ತಕ್ಕೊಟ್ಟಿದ್ದಕ್ಕೆ. ಈ ವಿಡಿಯೋನ ನೀವೇನಾದರೂ ನೋಡ್ತಾ ಇದ್ದರೆ ಇನ್ನೊಂದು ಸರಿ ಕಮೆಂಟ್ ಮಾಡಿ, ವಿಡಿಯೋ ನೋಡ್ತಾ ಇದ್ದೀನಿ ಅಂತ, ನಂಗೆ ಖುಷಿ ಆಗುತ್ತೆ. ಅಲ್ಲಿಂದ ಹೊರಟ್ವಿ. ಏನು ಸಖತ್ ಜೋರಾಗಿ ಮಳೆ ಬರ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತು ವಿನು ಡ್ರೈವ್ ಮಾಡಿದ್ರು, FM ಎಲ್ಲ ಪ್ಲೇ ಮಾಡ್ಕೊಂಡಿದ್ವಿ. ಬಟ್ ಸ್ಟಿಲ್ ವಿನುಗೆ ಯಾಕೋ ಒಂಥರ ಟಯರ್ಡ್ ಫೀಲ್ ಆಗಿ, ಊಟನೂ ಹೆವಿ ಆಗಿತ್ತಲ್ಲ, ನಿದ್ದೆ ಬರ್ತಾ ಇದೆ ಅಂತ ಹೇಳಿದರು. ಸೊ ಅಲ್ಲೇ ಒಂದು ಪೆಟ್ರೋಲ್ ಬಂಕ್ ಹತ್ರ ಲೆವಿಸ್ತಾ ಕೆಫೆ ಅಂತ ಇತ್ತು. ಸೊ ಅಲ್ಲೇ ನಾವು ಸೈಡಲ್ಲಿ ಹಾಕ್ಬಿಟ್ಟು ವಿನು ಒಂದು ಸ್ವಲ್ಪ ಕಾಫಿ ಮತ್ತು ಏನು ತೊಗೊಂಡಿದ್ರು, ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ತೊಗೊಂಡಿದ್ರು. ಅದೊಂದು ನಾನು ವೀಡಿಯೋ ಕ್ಲಿಪ್ಪಿಂಗ್ ಮಾಡಬೇಕಿತ್ತು, ಸೀರಿಯಸ್ಲಿ ಮರ್ತೋದೆ ತಿನ್ನೋ ಖುಷಿಯಲ್ಲಿ. ಚಿಪ್ಸು ಕೊಟ್ಟಿದ್ರು, ಎಲ್ಲನೂ ತಿಂದಾಗಿ ಇನ್ನೊಂದು ಸ್ವಲ್ಪ ಡ್ರೈವ್ ಮುಂದೆ ಬಂದಾಗ ನಾನು ಜ್ಞಾಪನಿಸ್ಕೊಂಡೆ, ಅಯ್ಯೋ ಅದ್ರದ್ದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡಬೇಕಿತ್ತಲ್ಲ ಅಂತ. ಆವಾಗ ನಾನೇನು ಮಾಡಿದೆ, ಟಿಶ್ಯೂ ಪೇಪರ್ ಎಲ್ಲೋದ್ರೂ ವಿನು ಒಂದು ಸ್ವಲ್ಪ ಎಕ್ಸ್ಟ್ರಾ ಎತ್ಕೊಂಡೇ ಬಂದಿರ್ತಾರೆ, ಕೆಫೆ ಲೆವಿಸ್ತಾ ಅಂತ. ಅಟ್ಲೀಸ್ಟ್ ಅದನ್ನು ರೆಕಾರ್ಡ್ ಮಾಡಿಲ್ಲ ಅಂದರೂ ಕೆಫೆ ಲೆವಿಸ್ತಾದು ಟಿಶ್ಯೂ ಪೇಪರ್ನ ರೆಕಾರ್ಡ್ ಮಾಡಿ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಇದನ್ನು ರೆಕಾರ್ಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ನೈಲ್ ಪಾಲಿಶ್ ತೋರಿಸ್ತಾ ಇದ್ದೀನಿ. ಬ್ಯಾಂಗ್ಳೂರಿಂದ ಹಾಕ್ಕೊಂಡು ಬಂದಿದ್ದೆಲ್ಲ ಅರ್ಧಂಬರ್ಧ ಹೊಟ್ಟೋಗ್ಬಿಟ್ಟಿದೆ ಇವಾಗ. ಆಮೇಲೆ ನಾನು ಯಾವಾಗಲೂ ಇದೊಂದು ಬ್ಯಾಡ್ ಹ್ಯಾಬಿಟ್, ನಮ್ಮಮ್ಮ ಬೈತಾ ಇರ್ತಾರೆ, ಚಿನ್ನದ ರಿಂಗ್ನ ತೆಗೆದು ಒಂದು ಬೆರಳಿಂದ ಒಂದು ಬೆರಳಿಗೆ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಒಂದೇ ಕೈಯಲ್ಲಿ ಆ್ಯಕ್ಚುಲಿ ಹೆಬ್ಬೆರಳಲ್ಲಿ ಹಾಕ್ಕೊಳ್ಳಲ್ಲ, ಇದೇ ಫಿಂಗರಲ್ಲೇ ಹಾಕಿರ್ತೀನಿ. ಬಟ್ ಈ ಥರ ಯಾವಾಗಲೂ ಚೇಂಜ್ ಮಾಡ್ತಾ ಇರ್ತೀನಿ. ಯಾವಾಗ ನಾನು ಹಾಳು ಮಾಡ್ಕೊತೀನಿ, ಯಾವಾಗ ಬೈಸ್ಕೊತೀನಿ ಅಂತ ಗೊತ್ತಿಲ್ಲ. ಇವಾಗ ತಾನೇ ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ತಿಂದೆ ಅಂತ ಹೇಳ್ತಾ ಇದ್ಲು, ಆವಾಗಲೇ ಇದೇನಪ್ಪ ಬೋಂಡಾ ಬಜ್ಜಿ ತೋರಿಸ್ತಾ ಇದ್ದಾಳೆ ಅನ್ಕೊತಾ ಇದ್ದೀರಾ. ಅಲ್ಲಿ ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ತಿಂದಿದ್ದು ನಿದ್ದೆ ಬರ್ತಾಯಿತ್ತು ಅದಕ್ಕೆ. ಬಟ್ ಇವಾಗ ಸ್ನ್ಯಾಕ್ ಟೈಮ್ ಅಂದ್ಕೊಂಡು ಇನ್ನೂ ಒಂದು ಬ್ರೇಕ್ ವಿನು ಕೊಟ್ಟಿದ್ದಾರೆ. ಇದು ಬಂದು ಇಲ್ವಾಲದ ಹತ್ರ ಇರೋದು. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ವಿನು ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರಂತೆ, ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ನಿಲ್ಲಿಸಿದ್ರು. ಹಾಗೆ ಒಂದು ಕಾಫಿನ ವಿನು ತೊಗೊಂಡ್ರು. ನನಗೆ ಕಾಫಿ ಕುಡಿಯೋ ಹ್ಯಾಬಿಟ್ ಇಲ್ಲ, ಜಸ್ಟ್ ಅದನ್ನು ಇಸ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ನಾನಿಲ್ಲಿ ತಿಂದಿದ್ದು ಬಂದು ನಿಪ್ಪಟ್ಟು, ಅದು ಆದಮೇಲಿಂದ ಕಟ್ಲೆಟ್ಟು, ಬಿಸಿ ಬಿಸಿ ಕಟ್ಲೆಟ್ ಮಾಡಿಕೊಟ್ಟಿದ್ರು, ಸಕ್ಕತ್ತಾಗಿತ್ತು. ಮತ್ತು ಪಕ್ಕದಲ್ಲಿ ಗ್ರೀನ್ ಚಟ್ನಿ ಅಂತೂ ನನ್ನ ಫೇವ್ರೇಟು. 2 ಬಟ್ಲು ಇಸ್ಕೊಂಡು ನಾನು ಗ್ರೀನ್ ಚಟ್ನಿನ ಕುಡಿದ್ಬಿಟ್ಟು ತಿನ್ನಬೇಕಾದ್ರೆ ಅಷ್ಟಿಷ್ಟ ನನಗೆ. ಸೊ ಕಟ್ಲೆಟ್ ನಾನು ತೊಗೊಂಡಿದ್ದೆ, ವಿನೂ ಹಾಗೆ ಟೇಸ್ಟ್ ಮಾಡಿದ್ರು, ಚೆನ್ನಾಗಿತ್ತು ಅಂದ್ಬಿಟ್ಟು 2 ಕಟ್ಲೆಟ್ ನಾವು ತೊಗೊಂಡ್ವಿ. ಇದಕ್ಕಿಂತ ಮುಂಚೆ ಬಂದು ನಾವು ವಿನು ಪಕೋಡ ತೊಗೊಂಡಿದ್ರು, ಆಲೂಗೆಡ್ಡೆ ಪಕೋಡ ತೊಗೊಂಡಿದ್ರು. ನಾನು ಬಂದು ಒಂದು ನಿಪ್ಪಟ್ಟು ತೊಗೊಂಡಿದ್ದೆ, ಮಧುರ್ ವಡೆ. ಅದೂ ಸಖತ್ ಟೇಸ್ಟಿಯಾಗಿತ್ತು, ಸಖತ್ ಫ್ರೆಶ್ ಆಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಾನೇನು ಆ್ಯಕ್ಚುಲಿ ಇದನ್ನೇನು ಹಾಕೋದು ಬೇಡ ವೀಡಿಯೋದಲ್ಲಿ, ಹಾಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿದ್ದರಿಂದ ಇದನ್ನು ಹಾಕೋಣ. ಯಾರಾದರೂ ಇಲ್ವಾಲ ಕಡೆ ಓಡಾಡುವಾಗ ಇದಕ್ಕೆ ಹೋಗಿ, ಎಂಡಿಂಗಲ್ಲಿ ನಾನು ನಿಮಗೆ ಅಡ್ರೆಸ್ಸು ಶೇರ್ ಮಾಡಿರ್ತೀನಿ. ಸಕ್ಕತ್ತಾಗಿತ್ತು. 3-4 ಐಟಮ್ ಅಷ್ಟೇ ಇವ್ರು ಇಟ್ಟಿರೋದು. ತಾಜಾ ತಿಂಡಿ ಅನಿಸುತ್ತೆ, ನಾನು ನಿಮ್ಗೆ ತೋರಿಸ್ತೀನಿ ಕರೆಕ್ಟಾಗಿ. ಅದ್ರ ಪಕ್ಕನೇ ಇದೆ, ಮೇಯ್ನ್ ರೋಡಲ್ಲೇ ಇದಿರೋದು.
ಮಳೆ ಬಂದಿದ್ದಕ್ಕೂ ಅದಕ್ಕೂ ಸಖತ್ ಚಳಿ ಬೇರೆ ಆಗ್ತಾಯಿತ್ತು. ಎಲ್ಲನೂ ಬಿಸಿ ಬಿಸಿಯಾಗಿ ಕೊಟ್ಟಿದ್ರು. ಸಖತ್ತಾಗಿತ್ತು ಟೇಸ್ಟ್ ಅಂತೂ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನಿಮ್ಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅನಿಸುತ್ತೆ. ಒಂದ್ಸರಿ ವಿಸಿಟ್ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮತ್ತು ಗ್ರೀನ್ ಚಟ್ನಿ ನೋಡಿ, 2 ಪ್ಲೇಟಲ್ಲಿ ಇಸ್ಕೊಂಡು ಕಂಪ್ಲೀಟ್ ಗ್ರೀನ್ ಚಟ್ನಿನ ತಿಂದಾಕಿದ್ದೀನಿ. ಬಿಲ್ ಬಂದು ಆಗಿದ್ದು ಜಸ್ಟ್ 85 ರುಪೀಸ್ ಅಷ್ಟೇ. ಒಂದು ವಾಟರ್ ಬಾಟಲು ತೊಗೊಂಡು, ಕಾಫಿ ತೊಗೊಂಡು, ಮತ್ತು ತಿನ್ನೋದೆಲ್ಲ ತೊಗೊಂಡು 85 ರುಪೀಸ್ ಆಯಿತು ಅಷ್ಟೇ. ನಾನು ಹೇಳಿದ್ನಲ್ಲ ಅಡ್ರೆಸ್ಸು ನೋಡಿ, ತಾಜಾ ತಿಂಡಿ ಹತ್ರ ಈ ಥರ ಬಂದು ದೊಡ್ಡದಾಗಿ ಇದೆ. ಮೇನ್ ರೋಡಲ್ಲೇ ಇದಿರೋದು. ಪಕ್ಕದಲ್ಲಿ ತಾಜಾ ತಿಂಡಿ ಅಂತ ಹಾಕಿದ್ದಾರೆ. ಇದು ಬಂದು ಬೇರೆದ್ರದ್ದೇ ಅಡ್ರೆಸ್ ಅನಿಸುತ್ತೆ. ಇದಕ್ಕೇನು ಹೆಸರಿಲ್ಲ ಅಂದ್ಕೊತೀನಿ. ಈ ಥರ ಫ್ರಂಟಲ್ಲಿ ಬಂದಿದೆ. ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಮಾತಾಡಿದರೆ ಸಾರಿ, ನನಗೆ ಗೊತ್ತಾಗ್ತಾ ಇಲ್ಲ ಅದ್ರದ್ದು ಅಡ್ರೆಸ್ ಏನಂತ. ಬಟ್ ಇಲ್ವಲ್ಲ, ಮೇನ್ ರೋಡಲ್ಲೇ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಅದಕ್ಕೆ ನಾನೇನು ಮಾಡಿದೆ, ಬಿಲ್ ಮಾಡಿಸುವಾಗ ಇನ್ನೂ ಒಂದು ನಿಪ್ಪಟ್ಟನ್ನ ತೆಗೆಸ್ಕೊಂಡ್ಬಿಟ್ಟೆ ಕಾರಲ್ಲಿ ತಿನ್ನೋಣ ಅಂತ. ಸೊ ಎಂಜಾಯ್ ಮಾಡ್ಕೊಂಡು ಇನ್ನೊಂದು ನಿಪ್ಪಟ್ಟನ್ನ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು FM ಹಾಕ್ಕೊಂಡು ಎಂಜಾಯ್ ಮಾಡ್ತಾ ತಿಂತಾಯಿದ್ದೀನಿ. ಅದನ್ನು ಒಂದು ಸೆಲ್ಫಿ ಹಾಗೆ ತೆಗೆದು ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಎಷ್ಟು ಸಾಫ್ಟಾಗಿ ಚೆನ್ನಾಗಿತ್ತು ಅಂತ ಅಂದರೆ, ನಾನು ಇಲ್ಲಾಂದರೆ ನಿಜ ಇದು ವೀಡಿಯೋನೇ ಮಾಡ್ತಾನೆ ಇರಲಿಲ್ಲ. ಜಸ್ಟ್ ಎಂಡಿಂಗ್ ಮನೆಗೆ ರೀಚ್ ಆದ್ವಿ ಅಂತ ಎಂಡ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಫೋನಲ್ಲಿ ಚಾರ್ಜು ಕಮ್ಮಿ ಇದ್ದಿದ್ದರಿಂದ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿದ್ದರಿಂದ ಈ ವಿಡಿಯೋನ ನಿಮಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಕಂಟಿನ್ಯೂ ಮಾಡಿದೆ ವಿಡಿಯೋ ಮಾಡೋದು. ಕಾಣಿಸ್ತಾ ಇದ್ದೀನಿ. ಫುಲ್ ಕಾಣಿಸ್ತಾ ಇದ್ದೀನಿ ಅನ್ಕೊತಿದ್ದೀನಿ ಬ್ಯಾಕ್ ಮಿರರಲ್ಲಿ. ಸೊ ಇವಾಗಿನ ಮನೆ ಹತ್ರ ಬಂದ್ವಿ. ಒಂಥರ 1 ಡೇ ಮಿನಿ ಟ್ರಿಪ್. ನಾನು ಇಬ್ಬರೇ ಹೋಗಿದ್ದಿದ್ದು. ತುಂಬಾ ಚೆನ್ನಾಗಿತ್ತು. ಸೊ ಟೈಮು ಇವತ್ತು ಫೋನಲ್ಲಿ ಚಾರ್ಜ್ ಕಮ್ಮಿ ಆಗಿಲ್ಲ, ವಾಚ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಬಟ್ ಟೈಮ್ ಕಾಣಿಸುತ್ತೆ 6 o'clock. ಸೊ ಬೆಳಗ್ಗೆ 6 o'clock ಹೋಗಿ ಇವಾಗ 6 o'clockಗೆ ವಾಪಸ್ ಬರ್ತಾ ಇದ್ದೀವಿ. 12 hours. ಸೊ ಫಂಕ್ಷನ್ ಆಯಿತು, 2 ದೇವಸ್ಥಾನ ಮತ್ತು 2 ಟೀ ಬ್ರೇಕ್ ಮುಗಿಸ್ಕೊಂಡು ಜಸ್ಟ್ ನಾವು ಮನೆಗೆ ಬಂದಿದ್ದೀವಿ. ಏನಂತ ಟಯರ್ಡ್ ಏನು ಫೀಲ್ ಆಗಿಲ್ಲ. ಜರ್ನಿ ಟೈಮಲ್ಲೆಲ್ಲ AC ಇತ್ತು. ಅಲ್ಲೂ ಏನು ಜಾಸ್ತಿ ಇವಾಗ ಸೆಕೆಗಾಲ ಇಲ್ಲದೆ ಇರೋದ್ರಿಂದ ಟಯರ್ಡ್ ಏನು ಫೀಲ್ ಆಗಿಲ್ಲ. ಫೈನ್. ಸೊ ಆದಷ್ಟು ವಾಯ್ಸ್ ಓವರಲ್ಲಿ ಮಾತಾಡಿದ್ದೀನಿ. ಸ್ಟಾರ್ಟಿಂಗ್ ಬೆಳಗ್ಗೆ ಮಾತಾಡಿದ್ಬಿಟ್ರೆ ಇವಾಗ ಮಾತಾಡ್ತಾ ಇದ್ದೀನಿ. ಇದನ್ನು ವಾಪಸ್ ಸೆಲ್ಫಿ ಅಂದರೆ ಉಲ್ಟಾ ತಿರ್ಗಿಸ್ಕೊಂಡಿದ್ದೀನಿ ಫೋನು. ಹೋಪ್ಫುಲಿ ನಿಮಗೆ ಇವತ್ತಿನ ನನ್ನ 1 ಡೇ ಟ್ರಿಪ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್. ಇವಾಗ ತಾನೇ ಜಸ್ಟ್ ವಿಡಿಯೋ ಹೆಂಗೆ ಬಂತು, ಪೂರ್ತಿ ಮುಖ ಕಾಣಿಸ್ತಾ ಇದೆ ಅಂತ ನೋಡಿಕೊಂಡೆ. ಬಟ್ ಲಿಪ್ಸ್ಟಿಕ್ ಅಂತೂ ಫುಲ್ಲಾಗಿ ಹೊಟ್ಟೋಗ್ಬಿಟ್ಟಿದೆ. ಅಷ್ಟೊಂದು ಬ್ರೇಕ್ಸ್ ಕೊಟ್ಕೊಂಡು ತಿಂತ ಮಧ್ಯಾಹ್ನ ಊಟ, ಬೆಳಗ್ಗೆ ತಿಂಡಿ, 2 ಸ್ನ್ಯಾಕ್ ಬ್ರೇಕ್ ಎಲ್ಲ ತಿನ್ನುವಾಗ ಪೂರ್ತಿ ಲಿಪ್ಸ್ಟಿಕ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಲಾಂಗ್ ಸ್ಟೇ ಅಲ್ಲ ಇದು ಲಿಪ್ಸ್ಟಿಕ್ಕು. ನಾನು ಯೂಸ್ ಮಾಡ್ತಾ ಇರೋ ಲಿಪ್ಸ್ಟಿಕ್ ಯಾವುದು, ಮೆಬಿಲಿನ್ದು ಲಿಪ್ಸ್ಟಿಕ್ಕು. ರೆಗ್ಯುಲರ್ ಲಿಪ್ಸ್ಟಿಕ್ಕೆ, ಬಟ್ ಲಾಂಗ್ ಸ್ಟೇ ಇಲ್ಲ ಅಂತ ಇವಾಗ ನಂಗೆ ಗೊತ್ತಾಯಿತು. 12 hours ಲಾಂಗ್ ಸ್ಟೇ. ಬೆಳಗ್ಗೆ ಹಾಕಿ ಸಂಜೆ ತನಕ ನೋಡಿ ಲಿಪ್ಸ್ಟಿಕ್ ಏನೂ ಆಗಿಲ್ಲ ಆ ಥರ ರೀಲ್ಸ್ ನೋಡಿದ್ದೀನಿ. ಬಟ್ ನಾನು ಹೇಳ್ತಾ ಇದ್ದೀನಿ, ಬೆಳಗ್ಗೆ ಹಾಕಿರೋ ಲಿಪ್ಸ್ಟಿಕ್ ಇವಾಗ ತನಕ ಖಾಲಿ ಆಗಿದೆ. ಅರ್ಧ ಲಿಪ್ಸ್ಟಿಕ್ ನಾನೇ ತಿಂದಿರ್ತೀನಿ ಊಟದ ಜೊತೆ. ಅದು ಕೆಟ್ಟದಂತ ಗೊತ್ತಿದ್ರೂ ಗರ್ಲ್ಸ್ಗೆ ಅದೊಂದು ಇಷ್ಟ, ಲಿಪ್ಸ್ಟಿಕ್ ಅಂದರೆ ಇಷ್ಟ. ಸೊ ನನಗೂ ಲಿಪ್ಸ್ಟಿಕ್, ಇಡೀ ಮೇಕಪ್ಪಲ್ಲೇ ನಂಗೆ ತುಂಬ ಇಷ್ಟ ಅಂದರೆ ಐಬ್ರೋ ಮತ್ತು ಲಿಪ್ಸ್ಟಿಕ್. ಓಕೆ ಬಾಯ್. ಇದು ಹೇಳೋಣ ಅಂತ ರೆಕಾರ್ಡಿಂಗ್ ವಾಪಸ್ ಮಾಡಿದೆ. ಬಾಯ್.